ಪ್ರವಾದಿಸ್ತಾ Today ಇದ್ದೇನೆ. I am preaching the prophetic word. ಈ ದಿನ ನಾನು ಪ್ರವಾದನಾತ್ಮಕ ಮಾತನ್ನು ಮಾತಾಡ್ತಾ ಇದ್ದೇನೆ. You have crossed the Red Sea. ನೀವು ಕೆಂಪು ಸಮುದ್ರಗಳನ್ನೇ ದಾಟಿದ್ದೀರಾ. What can Jordan do to you? ಯೋರ್ದಾನ್ ನಿಮಗೆ ಏನು ಮಾಡಲು ಸಾಧ್ಯ? When you have crossed the seas. ನೀವು ಸಮುದ್ರಗಳನ್ನೇ ದಾಟಿರುವಾಗ ஆண்டவர் உனக்காக செங்கடலை ரெண்டா கிழிச்சு விட்டாரு. ದೇವರು ನಿಮಗಾಗಿ ಕೆಂಪು ಸಮುದ್ರವನ್ನು ಇಬ್ಬಾಗವಾಗಿ ಮಾಡಿಬಿಟ್ಟನು. இந்த நதி என்ன பண்ண போகுது? ಈ ನದಿ ನಿಮಗೆ ಏನು ಮಾಡಲು ಸಾಧ್ಯ? Are you listening to what I am telling you? ನಾನು ಹೇಳುವುದನ್ನು ನೀವು ಕೇಳ್ತಾ ಇದ್ದೀರಾ? Amen. உன்னோடு ஆண்டவர் புதுசா ஒண்ணும் செய்ய தேவையே இல்லை. உனக்கு என்னெல்லாம் செஞ்சிருக்கிறாரோ அது இன்னும் முன்னால இருக்கிற சேலஞ்சஸ்களை விட பெரிய பெரிய சேலஞ்சஸ்களையே தாண்ட செய்தார். ನಿಮಗೆ ದೇವರು ಏನೋ ಒಂದನ್ನು ಹೊಸದಾಗಿ ಮಾಡಬೇಕಾಗಿಲ್ಲ. ಯಾಕಂದ್ರೆ ಈಗಾಗಲೇ ದೇವರು ಮಾಡಿರುವಂತ ಕಾರ್ಯಗಳು ನಿಮ್ಮ ಸವಾಲು ಮುಂದೆ ಏನಿದೆಯೋ ಅದಕ್ಕಿಂತ ಅದು ದೊಡ್ಡದಾಗಿದೆ. எத்தனை பேர் ஆமென் சொல்றீங்க? ಎಸ್ ಆಮೆನ್ ಅಂತೀರಾ? எத்தனை பேர் ஆமென் சொல்றீங்க? ಎಸ್ ಆಮೆನ್ ಅಂತೀರಾ? I have crossed many mountains. ನಾನು ಅನೇಕ ಬೆಟ್ಟಗಳನ್ನೇ ನಾ ದಾಟಿದ್ದೇನೆ. பக்கத்துல இருக்கிறவங்கள பார்த்து சொல்லுங்க. ಪಕ್ಕದಲ್ಲಿರೋರ್ನ ನೋಡಿ ಹೇಳಿ, ಬ್ರದರ್ ನೀವು ಎಂತೆಂತದೋ ದಾಟಿ ಬಿಟ್ರಿ ಬ್ರದರ್. ಬ್ರದರ್ ನೀವು ಎಂತೆಂತದನ್ನೋ ದಾಟಿದ್ರಿ ಬ್ರದರ್. சொல்லுங்க சொல்லுங்க சொல்லுங்க. ಹೇಳಿ ಹೇಳಿ ಹೇಳಿ. ಆಮೆನ್ சொல்லுங்க. ಹೇಳಿ. ಆಮೆನ್ ಬ್ರದರ್. ಬ್ರದರ್ ಎಂತೆಂತದೋ ದಾಟಿ ಬಂದ್ರಿ ಬ್ರದರ್. ಬ್ರದರ್ ನೀವು ಎಂತೆಂತದನ್ನೋ ದಾಟಿ ಬಂದ್ರಿ ಬ್ರದರ್. ನೀವು ದಾಟಿರಂತದನ್ನ ಎಷ್ಟೋ ಜನ ದಾಟ್ಲಿಕ್ಕೆ ಆಗದೆ ಮುಳುಗಿ ಹೋಗ್ಬಿಟ್ರು ಬ್ರದರ್. ನೀವು ದಾಟಿರುವಂತದನ್ನ ಎಷ್ಟೋ ಜನರು ದಾಟ್ಲಿಕ್ಕೆ ಆಗದೆ ಮುಳುಗೋದ್ರು ಬ್ರದರ್. But God made it possible. ಆದ್ರೆ ದೇವರು ಅದನ್ನ ಸಾಧ್ಯ ಮಾಡಿದನು. God made it possible. ದೇವರೇ ಅದನ್ನ ಸಾಧ್ಯವಾಗಿ ಮಾಡಿದನು. Your weaknesses His strength made you perfect. ನಿಮ್ಮ ಎಲ್ಲ ಬಲಹೀನತೆಯಲ್ಲಿ ಆತನ ಬಲವು ಪೂರ್ಣ ಸಾಧಕವಾಗಿತ್ತು. ಓ ನಿಮ್ಮ ಬಲಹೀನತೆಯಲ್ಲಿಯೋ ನಿಮ್ಮ ಬಲಹೀನತೆಯಲ್ಲಿಯೋ ನಿಮ್ಮಲ್ಲಿರುವಂತಹ ಆಮೆನ್ ಶೂನ್ಯವಾಗಿರುವಾಗಲೂ ಕೂಡ ನೀವು ಶೂನ್ಯವಾಗಿರುವಾಗಲೂ ಕೂಡ ದೇವರು ನಿಮ್ಮ ಪಕ್ಷದಲ್ಲಿ ನಿಂತನು ಬ್ರದರ್. ದೇವರು ನಿಮ್ಮ ಪಕ್ಷದಲ್ಲಿ ಇದ್ದರು ಬ್ರದರ್. ದೇವರು ನಿಮ್ಮನ್ನ ಬಿಟ್ಟು ಕೊಡ್ಲಿಲ್ಲ ಬ್ರದರ್. ದೇವರು ನಿಮ್ಮನ್ನ ಬಿಟ್ಟು ಕೊಡಲಿಲ್ಲ ಬ್ರದರ್. ಬೇರೆ ಆಮೆನ್ சொல்றீங்க. ಎಸ್ ಆಮೆನ್ ಅಂತೀರಾ? Are you here with me? ನೀವು ನನ್ನ ಜೊತೆ ಇದ್ದೀರಾ? Are you here with me? ನೀವು ನನ್ನ ಜೊತೆ ಇದ್ದೀರಾ? How many of you believe? ಎಸ್ ಅದನ್ನ ನಂಬ್ತೀರಾ? ಐಗುಪ್ತನನ್ನೇ ಮುಳುಗಿಸಿ ಬಂದವನು ಈ ಅಮಲೇಕ್ಯರು ಯಾರು ನನಗೆ? ಐಗುಪ್ತವನ್ನೇ ಮುಳುಗಿಸಿ ಬಂದವನು ಈ ಅಮಾಲೇಕ್ಯರು ಯಾರು ನನಗೆ? Amen. Hallelujah. ಹಲ್ಲೆಲೂಯಾ. Amen. People of Israel were worried about Jericho. ಯಾವುದು ಇಸ್ರೇಲ್ ಜನರು ಯೆರಿಕೋ ಬಗ್ಗೆ ಚಿಂತೆ ಒಳಗಾಗಿದ್ದಾರೆ. Amen. ಭಯದಲ್ಲಿದ್ರು. ಭಯದಲ್ಲಿ ಇದ್ರು. Amen. But the truth is, ಆದ್ರೆ ಸತ್ಯ ಏನಂದ್ರೆ Rahab says, ರಹಾಬಳು ಹೇಳ್ತಾಳೆ, they are trembling, their knees are shivering. ಅವರ ಮೊಣಕಾಲುಗಳೆಲ್ಲ ನಡುತ್ತಾ ಇದೆ. Amen. Hallelujah. ಹಲ್ಲೆಲೂಯಾ. இந்த தேசம் கெடுச்சிருமாவா? கொடுத்துட்டாரு உங்க கையில கடவுள் போங்க. ದೇವರು ಈ ದೇಶವನ್ನು ನಿಮ್ಮ ಕೈಗೆ ಕೊಟ್ಟರು ಹೋಗಿ. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. சொன்னது எத்தனை பேருக்கு புரியுதுங்க? ನಾನು ಹೇಳಿದ ಹೆಸರನ್ನ ಅರ್ಥ The ಆಗ್ತಿದೆ? nation is in your hand. ದೇಶವು ನಿಮ್ಮ ಕೈಯಲ್ಲಿದೆ. கன்ஃபியூஸ் பண்ணிட்டு கிடக்குற நம்ம மைண்ட பிசாஸ். ಸೈತಾನ್ ನಮ್ಮ ಮನಸ್ಸನ್ನ ಗಲಿಬಿಲಿ ಮಾಡ್ತಾ ಇದ್ದಾನೆ. நம்ம மைண்டுக்குள்ள இல்லாத பிக்சரை ஓட்டிட்டு இருக்கான். ನಮ್ಮ ಮನಸ್ಸಿನಲ್ಲಿ ಇಲ್ಲದೆ ಇರುವಂತ ಚಿತ್ರಣವನ್ನು ಓಡಿಸ್ತಾ But the ಇದ್ದಾನೆ. truth is, ಆದ್ರೆ ಸತ್ಯವೇನೆಂದ್ರೆ my enemy is trampled under the cross of Jesus. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ನನ್ನ ಶತ್ರು ಆತನ ಈಗಾಗಲೇ ತುಳಿಯಲ್ಪಟ್ಟಿದ್ದಾನೆ. எத்தனை பேர் ஆமென் சொல்றீங்க? ಎಸ್ ಆಮೆನ್ ಅಂತೀರಾ? என் லைஃப்ல எனிமியுடைய பவர் ஒண்ணுமே இல்ல. ನನ್ನ ಜೀವಿತದಲ್ಲಿ ಶತ್ರುವಿನ ಬಲವು ಒಂದೂ ಇಲ್ಲ. Only thing, ಒಂದೇ ಒಂದು ಕಾರ್ಯ, he is playing with my mind. ಆತನು ನನ್ನ ಮನಸ್ಸಿನೊಂದಿಗೆ ಆಟ ಆಡ್ತಾ இந்த ಇದ್ದಾನೆ. சத்தியத்தை நீங்க புரிஞ்சுக்கிட்டா போதுங்க. ಈ ಸತ್ಯವನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. Amen. I tell you, even if Lucifer stands in front of you, you will be like a podan. ಲೂಸಿಫರ್ ನಿಮ್ಮ ಮುಂದೆ ನಿಂತರೂ ಕೂಡ ನೀವು ಹೇಗಿರ್ತೀರ ಅಂದ್ರೆ ಹೋಗು ಅನ್ನೋ ರೀತಿ ಇರ್ತೀರ. ಯಾರ ನೀನು? ಯಾರು ನೀನು? ಲೂಸಿಫರ್ ಹೋಗಲ್ಲ ಅದಕ್ಕೆ. ಲೂಸಿಫರ್ ನೀನು ಹೋಗತ್ತಿಗೆ. ಬೇರೆ ಯಾರಾದ್ರೂ ಕರಿ ಹೋಗದ? ಬೇರೆ ಯಾರನ್ನಾದ್ರೂ ಕರಿ ಹೋಗು. ಅವಳ பேர் ஆமென் சொல்றேன். ಎಸ್ ಆಮೆನ್ ಅಂತೀರಾ? ಅವಳ பேர் ஆமென் சொல்றேன். ಎಸ್ ಆಮೆನ್ ಅಂತೀರಾ? ஒரு சீக்ரெட் சொல்றேன், கவனிக்கிறீங்களா? ಒಂದು ರಹಸ್ಯವನ್ನು ಹೇಳ್ತೇನೆ, ಗಮನಿಸ್ತೀರಾ? Amen. Satan's complete power, ಸೈತಾನನ ಸಂಪೂರ್ಣ ಬಲ, amen, is destroyed by Christ on the cross. ಯೇಸು ಕ್ರಿಸ್ತನು ಅದನ್ನೆಲ್ಲ ಶಿಲುಬೆ ಮೇಲೆ ನಾಶ ಮಾಡಿದ್ದಾನೆ. Jesus said, ಯೇಸು ಹೇಳಿದನು, amen, ಶತ್ರುವಿನ ಕ್ರಿಯೆಗಳ ಅಳಿಕವೇ ಮನುಷ್ಯಕುಮಾರನು வெளிப்பட்டார். ಶತ್ರುವಿನ ಕ್ರಿಯೆಗಳನ್ನು ನಾಶ ಮಾಡುವುದಕ್ಕಾಗಿಯೇ ಮನುಷ್ಯ ಕುಮಾರನು ಪ್ರಕಟವಾದನು. The Bible says Jesus revealed to destroy the powers of darkness. ಎಲ್ಲ ಕತ್ತಲೆಯ ಒಂದು ಕಾರ್ಯಗಳನ್ನು ನಾಶ ಮಾಡುವುದಕ್ಕಾಗಿಯೇ ಮನುಷ್ಯ ಕುಮಾರನು ಪ್ರಕಟವಾದನು. Amen. Do you believe that? Amen. The power of the enemy is destroyed. ನೀವು ನಂಬ್ತೀರಾ ಒಂದು ಶತ್ರುವಿನ ಬಲವು ಅದು ನಾಶವಾಗಿದೆ ಎಂಬುದಾಗಿ? Amen. Every powers are destroyed. ಎಲ್ಲ ಬಲವು ನಾಶವಾಗಿದೆ ಅಂತ. If you believe that the power is destroyed,
ಬಲವು ನಾಶವಾಗಿದೆ ಎಂಬುದಾಗಿ ನೀವು ನಂಬುವುದಾದ್ರೆ you need not to look at the devil's power anymore. ನೀವು ಸೈತಾನನ ಬಲವನ್ನ ನೋಡುವಂತ ಅವಶ್ಯಕತೆ ಇಲ್ಲ. You need not to look at devil every time. ನೀವು ಸೈತಾನನನ್ನ ಪ್ರತಿ ಬಾರಿ ನೋಡುವಂತ ಅವಶ್ಯಕತೆ ಇಲ್ಲ. Only thing that he does is ಆತನು ಮಾಡುವಂತ ಒಂದೇ ಒಂದು ಕಾರ್ಯವೇನೆಂದ್ರೆ Goliath zinda hai. ಗೋಲಿಯಾತನು ಇನ್ನೂ ಜೀವಂತವಾಗಿದ್ದಾನೆ. He is not dead. ಆತನು ಇನ್ನೂ ಸತ್ತಿಲ್ಲ. Goliath abhi zinda hai. ಗೋಲಿಯಾತನು ಇನ್ನೂ ಜೀವಂತವಾಗಿದ್ದಾನೆ. But with my eyes I bought the ಮುಂಡ ಅಂಡ್ ರುಂಡ ಸಪರೇಟ್. ಆದ್ರೆ ನನ್ನ ಒಂದು ಕಣ್ಗಳಿಂದ ನನ್ನ ಕೈಯಿಂದನೇ ನಾನು ಅವನ ರುಂಡವನ್ನ ಮುಂಡವನ್ನ ಬೇರೆ ಬೇರೆ ಮಾಡಿದೆ. ನಾನ್ ತಾನೇ ಬೆಟ್ಟನೆ, ನಾನೇ ತಾನೇ ಮಾಡಿದೆ. But devil says no 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 no. ಆದ್ರೆ ಸೈತಾನ್ ಹೇಳ್ತಾನೆ ಇಲ್ಲ ಇಲ್ಲ ಇಲ್ಲ. One more man comes. ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. He is also brother of Goliath. ಆತನು ಗೊಲಿಯಾತನ ಸಹೋದರನು. Amen. Have you read that in the scripture? ನೀವು ಸತ್ಯವೇದದಲ್ಲಿ ಅದನ್ನು ಓದಿದ್ದೀರಾ? He had 6 fingers. ಆತನಿಗೆ 6 ಬೆರಳುಗಳಿದ್ದವು. ಪಾತ ಸೇಮ್ Goliath. ನೋಡಿದ್ರೆ ಗೊಲಿಯಾತ್ ತರಾನೇ. ಇಸ್ರಾಯೇಲ್ ಪಾತಡೆ ನೆನಚದೆ ಗೋಲಿಯಾತ್ ರಿಸರೆಕ್ಟ್. ಎಲ್ಲ ಇಸ್ರಾಯೇಲರು ನೋಡಿ ಅನ್ಕೊಂಡ್ರು ಗೊಲಿಯಾತನು ಪುನರುತ್ಥಾನವಾಗಿ ಎದ್ಬಿಟ್ಟಿದ್ದಾನೆ. But do you know what the Bible says? ಆದ್ರೆ ಸತ್ಯವೇದ ಏನು ಹೇಳ್ತದೆ ಗೊತ್ತಾ? At the time when that man rose up and came against Israel, same like those Philistine warrior. ಆ ಒಂದು ಫಿಲಿಸ್ಟಿಯನ ವೀರನಂತೆ ಯಾವಾಗ ಈ ಒಂದು ವ್ಯಕ್ತಿ ಇಸ್ರಾಯೇಲಿನ ವಿರುದ್ಧವಾಗಿ ಆತನು ಬಂದನು. Amen. David was in power. ದಾವೀದನು ಆತನು ರಾಜ್ಯದಲ್ಲಿ ಇದ್ದನು, ಅರಸನಾಗಿದ್ದನು. ಅವನ್ தெரியாம வந்திருக்கா. ಅವನು ಗೊತ್ತಿಲ್ಲದೆ ಬಂದಿದ್ದಾನೆ. எவ்வளவு பேர் ஆமென் சொல்றீங்க? ಎಸ್ ಆಮೆನ್ ಅಂತೀರಾ? அவன் ஆடு மேய்க்கிறவனா இருக்கும்போதே விடாம அடிச்சவன். ಅವನು ಕುರಿ ಕಾಯುವಾಗಲೇ ಬಿಡದೆ ಹೊಡೆದವನು. இப்போ David is on the throne-ங்க. ಈಗ ದಾವೀದನು ಸಿಂಹಾಸನದಲ್ಲಿದ್ದಾನೆ. Amen. Do you know? ನಿಮಗೆ ಗೊತ್ತಾ? When David came to know that this warrior came. ಈ ಒಂದು ಯುದ್ಧ ವೀರನು ಬಂದನೆಂಬುದಾಗಿ ದಾವೀದನಿಗೆ ಗೊತ್ತಾದಾಗ. Amen. David never kept his royal robe, took the sling again. ಎಂಗಡ ವಚ್ಚ அந்த பழைய sling எடுத்துன்னு வாங்கற. ದಾವೀದನು ತನ್ನ ರಾಜವಸ್ತ್ರವನ್ನ ತೆಗೆದು ಆ ಕವಣೆಯೆಲ್ಲ ಎಲ್ಲಿಟ್ಟೆ ತಗೊಂಡ್ ಬಾ ಅದನ್ನ ಮತ್ತೆ ಅಂತ ಹೇಳಿಲ್ಲ. ಇವನು ಯಾವನೋ ಒಂದರ ಕೈ, ಇವನು ಒಂದು ಕೈ ನೋಡ್ಬಿಡ್ತೀನಿ. ಇವನು ಯಾರೋ ಬಂದಿದ್ದಾನೆ, ಇವನು ಒಂದ್ ಕೈ Do ನೋಡ್ಬಿಡ್ತಾನೆ. you know what happened? ಏನಾಯ್ತು ಗೊತ್ತಾ? David never fought against him. ದಾವೀದನು ಅವನೊಂದಿಗೆ ಹೋರಾಡಲೇ ಇಲ್ಲ. He sent his soldiers and killed him. ಆ ದಾವೀದನು ತನ್ನ ಸೈನಿಕರನ್ನ ಕಳುಹಿಸಿ ಅವನನ್ನ ಕೊಂದು ಬಿಟ್ಟನು. Saul never did that. ಸೌಲನದನ್ನ ಮಾಡಲಿಲ್ಲ. Saul's mind was full of devils, amen, lie. ಸೌಲನ ಮನಸ್ಸು ಸಂಪೂರ್ಣವಾಗಿ ಅದು ಸುಳ್ಳಿಂದ, ಒಂದು ದುರಾತ್ಮನ ಸುಳ್ಳಿಂದ ತುಂಬಿತ್ತು. That Goliath சொன்னதெல்லாம் Saul mindல நிரம்பி ஆர்மிக்குள்ள நிரப்பி விட்டாரு. ಗೋಲಿಯಾತನು ಹೇಳಿದಿಲ್ಲ, ಸೌಲನ ಮನಸ್ಸಿನಲ್ಲಿ ಒಂದು ಸೈನ್ಯದ ಒಳಗೆಲ್ಲ ಅದು ಇತ್ತು. But what David did? ಆದ್ರೆ ದಾವೀದನ ಏನ್ ಮಾಡಿದ? David mind was liberated by. ದಾವೀದನ ಮನಸ್ಸು ಅದು ಬಿಡುಗಡೆ ಹೊಂದಿತ್ತು. What did David say? ದಾವೀದನ ಏನ್ ಹೇಳಿದನು? போங்கடா 3 பேர் போய் அடி போங்கடா அவனை. 3 ಜನ ಹೋಗಿ ಹೊಡೆದಾಕ್ಬಿಡಿ ಅವನನ್ನ. Bible says ಸತ್ಯವೇದ ಹೇಳ್ತದೆ, David's men killed him. ದಾವೀದನ ಜನರು ಅವನನ್ನು ಕೊಂದು ಹಾಕಿದರು. பேரணிக்கு ஆமென் சொல்றீங்க? ಎಸ್ ಆಮೆನ್ ಅಂತೀರಾ? இதுதாங்க நம்ம அனாயிண்டிங் ஆண்டவர் மாத்த போகிறது. ಇದನ್ನೇ ದೇವರು, ನಮ್ಮ ಅಭಿಷೇಕವನ್ನ ದೇವರು ಮಾರ್ಪಡಿಸಲಿಕ್ಕೆ எவ்வளவு ಇದ್ದಾನೆ. பேர் விசுவாசிக்கிறீங்க? ಎಸ್ ಅದನ್ನ ನಂಬ್ತೀರಾ?